ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಯಲೇಬೇಕು, ಶಿಕ್ಷಣ ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದೆನೂ ಇತ್ತು SSP ಸ್ಪೆಷಲ್ ಕಂಪೋನೆಂಟ್ ಪ್ಲಾನ್, ಈಗಲೂ ಇದೆ. ಆಗ ದುಡ್ಡು ಎಷ್ಟಪ್ಪ ಖರ್ಚಾಯ್ತಿರೋದು ಅಂತಂದ್ರೆ ಸುಮಾರು 6,000 to 7,000 ಕೋಟಿ ರೂಪಾಯಿ. 6,000 to 7,000 ಕೋಟಿ. ನಾನು ಯೋಚನೆ ಮಾಡಿದೆ, ಆಂಜನೇಯ ಇಲ್ಲೇ ಕೂತಿದ್ದಾನೆ, ಆಂಜನೇಯ ಸಮಾಜ ಕಲ್ಯಾಣ ಸಚಿವನಾಗಿದ್ದ. ನಾನು ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಖರ್ಚಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ 2013ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡೋದು. 2013 ಡಿಸೆಂಬರ್ 5ನೇ ತಾರೀಕು ಕಾನೂನನ್ನು ಮಾಡಿದ. ಆ ಕಾನೂನು ಮಾಡಿದ್ರಿಂದ ಇವತ್ತು 2025-26ಕ್ಕೆ SCP TSP ಕಾಯ್ದೆ ಹಣ ಎಷ್ಟಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 42,018 ಕೋಟಿ ರೂಪಾಯಿ. 7,000 ಇತ್ತು, ಇವತ್ತು 42,018 ಕೋಟಿ. ಸ್ವಲ್ಪ ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆ ನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ, 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷ ಅಧಿಕಾರದಲ್ಲಿದ್ದ ಅವರು ಒಟ್ಟು SCP TSP ನಲ್ಲಿ ಖರ್ಚು ಮಾಡಿದಂತ ಹಣ 1,10,000 ಕೋಟಿ 4 ವರ್ಷದಲ್ಲಿ. ನಾವು 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,17,000 ಕೋಟಿ ರೂಪಾಯಿ. 1,17,000 ಕೋಟಿ 3 ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಅವರು 4 ವರ್ಷದಲ್ಲಿ ನಾವು 1,10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಅವರು ಈಗ ನಮಗೆ ಪಾಠ ಹೇಳ್ಕೊಡ್ತಾರೆ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದೆ, ಇಷ್ಟು ಖರ್ಚು ಮಾಡಿದೀವಪ್ಪ ನಾವು, ನೀವು ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ, ಈ ಕಾನೂನನ್ನ ತಂದಿದ್ದೀರಿ, ಕಾನೂನು ತಂದ್ಬಿಟ್ಟು ಬೇರೆ ಇದಕ್ಕೆ ಖರ್ಚು ಮಾಡ್ತೀರಿ, ST ಜನಾಂಗ ಬಿಟ್ಟು ಬೇರೆಯವ್ರಿಗೆಲ್ಲ ಖರ್ಚು ಮಾಡ್ತೀರಿ. ಆಯ್ತಪ್ಪ, ನನ್ನ ನ್ಯೂನತೆಗಳು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಈ ಕಾನೂನನ್ನ ತಂದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಆಂಧ್ರ ಮತ್ತು ತೆಲಂಗಾಣ, ಅದು ಬಿಟ್ರೆ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಇದನ್ನ ತಿಳ್ಕೋಬೇಕು. ಈಗ ನಾವು ಪ್ರಮೋಷನ್ ಇನ್ ರಿಸರ್ವೇಶನ್ ಇದ್ದಾಗಲ್ಲ ಮಾಡಿದ್ದು, ಯಾರೋ ಒಬ್ಬ ಚೀಫ್ ಸೆಕ್ರೆಟರಿ ಇದ್ದಲ್ಲ ಹೆಣ್ಮಗಳು, ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇದ್ರು. ಅವರು ಪರಿಶಿಷ್ಟ ಜಾತಿಗೆ ಸೇರಿದವರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಮಾಡಿದವರು. ಅವರು ವರದಿ ಕೊಟ್ಟರು.
ವರದಿ ಕೊಟ್ಟ ಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್ ನಾವು ಒಂದು ಕಾಯ್ದೆ ಮಾಡೋದು. ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ. ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ, ನಾವು ಮಾಡದು. ಅದರಿಂದ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಬಿಜೆಪಿಯವರು ಬಹಳ ಮೊಸಳೆ ಕಣ್ಣಿನ ಸುರಿಸ್ತಾರಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರ ಮೇಲೆ. ಯಾಕೆ ಮಾಡಿಲ್ಲ? ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಆಯ್ತು, ಅದನ್ನು ಹೊಡೆದಾಕಿದ್ರು ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನು. ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮಾಡಿದಂತ ಕಾಯ್ದೆಯನ್ನು ಎತ್ತಿಡಿದ್ರು. ಹಾಗಾದ್ರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಎತ್ತಿಡ್ತಿದ್ದಾರಲ್ಲ, ಕರ್ನಾಟಕದಲ್ಲಿ ಮಾಡಿದಂತ ಕಾಯ್ದೆನ ಬೇರೆ ರಾಜ್ಯಗಳಲ್ಲೂ ಮಾಡಿ ರಿಸರ್ವೇಶನ್ ಇನ್ ಪ್ರಮೋಷನ್ ಮಾಡಿ ಕಾಯ್ದೆ ತಗೊಂಬರಿ. ಬಿಜೆಪಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ, ಯಾಕೆ ಮಾಡಲ್ಲ? ಇದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಮತ್ತೆ ಇದಕ್ಕೆ ಒತ್ತಾಯವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಒತ್ತಾಯವನ್ನು ಮಾಡಬೇಕು. ಈಗ 1 ಕೋಟಿ ರೂಪಾಯಿವರೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿಯನ್ನು ಮಾಡಿದ್ದೀವಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ 1 ಕೋಟಿ ಕೆಲಸದವರಿಗೆ ನಾವು ರಿಸರ್ವೇಶನ್ ಅನ್ನು ಮಾಡಿದ್ದೀವಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಅವರು ಏನೂ ಮಾಡಲ್ಲ, ಆದರೂ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ತಪ್ಪು ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.